ಆಯ್ಕೆ ಈ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಅಥವಾ ಮಹೇಶ್ ಅವರ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟ ಆಮೇಲೆ ಸ್ವಲ್ಪ ಉತ್ತರ ಕೊಡಬೇಕಿದೆ. ಏನು ಅಂತಂದ್ರೆ ಅವ್ರು ಹೇಳ್ತಾ ಇದ್ರು ರಾಜ್ಯದಲ್ಲಿ ರೈತರು ಸಾಯ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನವರೇ ಹೇಳ್ಬಿಟ್ಟಿದ್ದಾರೆ. 900 ಎಷ್ಟು ಸಾವಿರ ಸತ್ತಿರೋದು? 971 ಜನ ಸತ್ತಿದ್ದಾರೆ ಅಂತ ಮಹೇಶ್ ಅವ್ರು ಹೇಳ್ತಾ ಇದ್ದಾರೆ ಕಳೆದ 2 ವರ್ಷದಿಂದ. ಆದ್ರೆ ಆಯ್ತು, ನೀವು ಹೇಳಿದ್ದು ಡೇಟ್ ಇಟ್ಕೊಳ್ಳೋಣ. ನಿಮಗೆ ಪತ್ರಿಕಾ ವರದಿ ಏನ್ ಹೇಳುತ್ತೆ? ನಾವು ಗೂಗಲ್ ಕಾಲದಲ್ಲಿ ಇದೀವಿ, ಗೂಗಲ್ ಕಾಲದಲ್ಲಿ ಇಲ್ಲ. ನಾನು ಮಾತಾಡ್ತಾ ಇದ್ದೀನಲ್ವಾ? ನೋಡಿ ಮೇಡಮ್, ವಿಜಯವಾಣಿದು ಒಂದ್ ಸ್ವಲ್ಪ ತೋರಿಸ್ಬಿಡಿ ಮೇಡಮ್. ನಾನು ಗೂಗಲ್ ಎಲ್ಲ ಹೇಳ್ತಾ ಇಲ್ಲ, ಸತ್ಯ ವಿಜಯವಾಣಿ ನೋಡ್ಕೊಳ್ಳಿ. ಹೌದ್ರಿ, ನಾನು ನಿರಾಕರಿಸ್ತಾ ಇಲ್ಲ, ಕೇಳಿಸ್ಕೊಳ್ರಿ. ನೀವು ಮಾತಾಡುವಾಗ ಶಾಂತ ಕೇಳಿಸ್ಕೊತಿರಲ್ಲ. ಪ್ಲೀಸ್ ಬ್ರದರ್. ನೋಡಿ, ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ಕರ್ನಾಟಕದ ರೈತರ ಪರಿಸ್ಥಿತಿಯ ಬಗ್ಗೆ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡುತ್ತೆ. ಅದು ಹೇಳುತ್ತೆ, ಆಸ್ ಮೆನಿ ಆಸ್ 4,257 ಫಾರ್ಮರ್ಸ್ ಎಂಡೆಡ್ ದೇರ್ ಲೈಫ್ಸ್ ಇನ್ ದ ಲಾಸ್ಟ್ 5 years. 2023 ಫೆಬ್ರವರಿ 26 ಬರೆದಿರುವಂತ ಆರ್ಟಿಕಲ್ ಇದು. ಸೊ ಸಿನ್ಸ್ ಫ್ರಮ್ 2018 ಅಂದ್ರೆ ಕುಮಾರಣ್ಣ ಮುಖ್ಯಮಂತ್ರಿ ಆದಾಗಿಂದ ಯಡಿಯೂರಪ್ಪನವರು ಆನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಕೆಳಗಡೆ ಇಳಿಯೋ ತನಕ ಕರ್ನಾಟಕದಲ್ಲಿ ಸತ್ತಿರುವಂತ ರೈತರ ಸಂಖ್ಯೆ ಎಷ್ಟು ಅಂದ್ರೆ 4,257. ಬಟ್ ನಾವು ಸರ್ಕಾರ ನಿಮ್ಗೆ ಕಣ್ಮುಂದೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಂಬರ್ಸ್ ಹೇಳ್ತಾ ಇದ್ದೀನಿ. ದ ನಂಬರ್ಸ್ ಆಫ್ ಸೂಸೈಡ್ಸ್ ಡ್ರಾಪ್ಡ್ ಬೈ 71%. 71%. ಯಾತಕ್ಕಾಗಿ ಗೊತ್ತಾ? ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಸಿದ್ದರಾಮಯ್ಯನವರು ಈ ಒಂದು ಕೊಟ್ಟಿರುವಂತ ಗ್ಯಾರಂಟಿಗಳ ಮೂಲಕ ಆರ್ಥಿಕ ಹೊರೆ ಕಡಿಮೆ ಆಯಿತು ಜನರ ಬದುಕಲ್ಲಿ. ಇವತ್ತು ನಿಮ್ಮ ಕಾಲದಲ್ಲಿ 4,257 ಜನ ಸತ್ತಿರೋದನ್ನ ಮುಚ್ಚಿಟ್ಕೊಂಡು 900 ಜನ ಸತ್ತಿದ್ದಾರೆ ಸಿದ್ದರಾಮಯ್ಯನ ಕಾಲದಲ್ಲಿ ಅಂತ ಹೇಳಿ ಮಾತಾಡ್ತಿರಲ್ರಿ. 4,257 ಜನ ಸತ್ತಿದ್ದಾರೆ. ಆದ್ರೆ ಈ ರೈತರ ಸಾವಿನ ಸಂದರ್ಭ ಮೊಸಳೆ ಕಣ್ಣೀರಲ್ವಾ ಇದು? ನೀವೇ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈಗ ವಿಷಯಕ್ಕೆ ಬರೋಣ. ಆಯ್ತು, ನೀವು ಉತ್ತರ ಕೊಟ್ಟಾಯ್ತು ಮಹೇಶ್ ಅವ್ರಿಗೆ. ನನ್ನ ಪ್ರಶ್ನೆ, ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾರೆ. ಕನ್ಸಾಲಿಡೇಷನ್ ನ ಸಂದೇಶವನ್ನ ಹೈಕಮಾಂಡ್ ರವಾನೆ ಮಾಡೋ ಪ್ರಯತ್ನ ಅಂತ ಹೇಳಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾ ಇಲ್ವಾ? ನನ್ನ ಪ್ರಶ್ನೆ. ನಾನು ಡಿ ಕೆ ಶಿವಕುಮಾರ್ ಅವರು ರಂಭಾಪುರಿ ಸ್ವಾಮೀಜಿಯವರ ಶಿಷ್ಯ. ಅಂದ್ರೆ ಅನೇಕ ಬಾರಿ ಅವರು ಮಠಗಳಿಗೆ ಹೋಗ್ತಾರೆ, ಅಲ್ಲಿ ಅವರು ನಡ್ಕೊಳ್ತಾರೆ. ಹಿಂಗಾಗಿ ಸಹಜವಾಗಿ ಅವರು ಆ ಮಠದ ಗುರು ಆಗಿರೋದ್ರಿಂದ ಅವರು ಒಂದು ಮಾತು ಹೇಳಿರ್ತಾರೆ. ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗಬೇಕು ಅಂತ. ತಪ್ಪೇನೂ ಇಲ್ಲ ಮಾತೊಳಗಡೆ, ಖಂಡಿತವಾಗಿಯೂ ತಪ್ಪೇನಿಲ್ಲ. ಡಿ ಕೆ ಶಿವಕುಮಾರ್ ಅವರಿಂದ ಇರ್ತಕ್ಕಂಥ ಅಭಿಮಾನಿಗಳು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ರೆ ಅದರೊಳಗೆ ಯಾವ ತಪ್ಪು ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಕೂಡ ತಾನು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ರು ತಪ್ಪಿಲ್ಲ. ಯಾಕೆ ಅಂತಂದ್ರೆ ಅವರೊಬ್ಬ ರಾಜಕಾರಣಿ, ಸನ್ಯಾಸಿ ಅಲ್ಲ. ಸಿದ್ದರಾಮಯ್ಯನವ್ರ ಹಿಂದೆ ಇರುವಂಥ ಅಭಿಮಾನಿಗಳು ಸಿದ್ದರಾಮಯ್ಯನವರೇ 5 ವರ್ಷ ಇರಬೇಕು ಅಂತ ಹೇಳೋದು ತಪ್ಪಲ್ಲ. ಸಿದ್ದರಾಮಯ್ಯನವರು ಗಟ್ಟಿಯಾಗಿ 5 ವರ್ಷ ಆಡಳಿತ ಕೊಡಬೇಕು ಅಂತ ಅವ್ರ ಸುತ್ತ ಇರುವಂಥ ನಾಯಕರು ಹೇಳೋದು ತಪ್ಪಲ್ಲ. ಸಿದ್ದರಾಮಯ್ಯನವರೇ ನಾನು 5 ವರ್ಷ ಇರ್ತೀನಿ ಅಂತ ಹೇಳೋದು ತಪ್ಪಲ್ಲ. ಯಾಕೆಂದ್ರೆ ಅವರು ಸನ್ಯಾಸಿ ಅಲ್ಲ, ಅವ್ರು ರಾಜಕಾರಣಿ. ಸೊ ಹಿಂಗಾಗಿ ಅವ್ರವ್ರ ಮಹತ್ವಾಕಾಂಕ್ಷೆಗಳಿಗೋಸ್ಕರ ನಾನು ಮಹತ್ವಾಕಾಂಕ್ಷೆ ಇಟ್ಕೊಂಡೆ ರಾಜಕಾರಣ ಮಾಡಕ್ ಬಂದಿದ್ದೀನಿ. ವಿಜಯೇಂದ್ರ ಬೇಡ ಅಂದ್ರೂ ಕೂಡ ತಪ್ಪಲ್ಲ. ಹೌದು, ತಪ್ಪಲ್ಲ. ವಿಜಯೇಂದ್ರನ್ನ ಇವತ್ತು ಅವ್ರೇನ್ ವಿರೋಧ ಮಾಡ್ತಿದ್ದಾರೆ ಅದು ತಪ್ಪಲ್ಲ. ಸೋಮಣ್ಣ ಅವ್ರು ವಿಜಯೇಂದ್ರ ನಾಯಕತ್ವ ಏನ್ ವಿರೋಧ ಮಾಡ್ತಿದ್ದಾರೆ ಅದು ತಪ್ಪಲ್ಲ. ರಮೇಶ್ ಜಾರಕಿಹೊಳಿ ಅವರು ವಿಜಯೇಂದ್ರ ನಾಯಕತ್ವ ಏನ್ ವಿರೋಧ ಮಾಡ್ತಿದ್ದಾರೆ ಅದು ತಪ್ಪಲ್ಲ. ಇವತ್ತು ಜನ ಇಂಥವ್ರು ಮುಖ್ಯಮಂತ್ರಿ ಆಗಿ ರಾಜ್ಯವನ್ನು ಹಿಂಗ್ ನಡೆಸಲಿ ಅಂತ ವಿಜಯೇಂದ್ರ ನಾಯಕತ್ವ ವಿರೋಧ ಮಾಡ್ತಿದ್ದಾರೆ ಅದು ತಪ್ಪಲ್ಲ. ಲಾಜಿಕ್ ಎಂಡ್ಸ್ ಎಲ್ಲಿ ಅಂದ್ರೆ, ಎಲ್ಲಿ ಜನ ಯಾರ ಮೇಲೆ ವಿಶ್ವಾಸ ಇಟ್ಟು ಇಂಥವ್ರ ಆಡಳಿತದಲ್ಲಿ ನಾವ್ ಇರ್ಬೇಕು ಅಂತ ಬಯಸ್ತಾರಲ್ಲ ಅದು ತಪ್ಪು. ಯಾಕಂದ್ರೆ ರಾಜಕಾರಣಿಗಳು ಮಹತ್ವಾಕಾಂಕ್ಷಿಗಳು, ಕುರ್ಚಿ ಮೇಲೆ ಕಾನ್ಸಂಟ್ರೇಷನ್, ಜನರ ಕಡೆ ಕಾನ್ಸಂಟ್ರೇಷನ್ ಕಮ್ಮಿ. ಹಂಗೇನಾ? ನೋಡಿ, ಜನರ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಇರುವ ಕಾರಣದಿಂದಲೇ ನಾನು ಹೇಳಿದ್ದು. ಇವರದ್ದೇ ರಿಪೋರ್ಟ್ ಹೇಳ್ತಿರೋ ಪ್ರಕಾರ ಇವತ್ತು ರಾಜ್ಯದಲ್ಲಿ 71% ರೈತರ ಆತ್ಮಹತ್ಯೆಯಲ್ಲಿ ಕಡಿಮೆ ಆಗಿದೆ. ಮತ್ತು ಕೆಲಸ ಮಾಡೋಣ. ಇವತ್ತಿನ ಚರ್ಚೆ ಕುರ್ಚಿ ಬಗ್ಗೆ ಆಗಿರೋದ್ರಿಂದ ನಿಖೇತ್ ಸರ್ ನೀವೇ ಬನ್ನಿ, ನಮ್ದ್ರಲ್ಲಿ ಮೆಗಾ ಡಿಬೇಟ್ ಅಂತೇಳಿ ಪ್ರತಿ ವೀಕೆಂಡ್ ನಡೆಯುತ್ತೆ. ಅದರಲ್ಲಿ ಯಾವ ಸರ್ಕಾರ ಇರಬೇಕಾದ್ರೆ ಜನರ ಹಾಗೆ ರೈತರ ಪರಿಸ್ಥಿತಿ ಹೆಂಗಿತ್ತು ಅಂತಾನೆ ಒಂದು ಡಿಬೇಟ್ ಮಾಡ್ಬಿಡೋಣ. ಇವತ್ತಿನ ಚರ್ಚೆ ಅದಕ್ಕೆಲ್ಲ ವಾಪಸ್ ಬನ್ನಿ ಕುರ್ಚಿ. ರಂಭಾಪುರಿ ಶ್ರೀಗಳು ಹೇಳ್ತಾರೆ, ಇಕ್ಬಾಲ್ ಅವರು ಹೇಳ್ತಾರೆ, ಬಟ್ ಸ್ಟಿಲ್ ಸಿದ್ದರಾಮಯ್ಯನವರೇ ಅಂತಲ್ಲ, ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಿದ್ದಾರೆ. ಅನುಮಾನ ಯಾಕೆ?
ಅದಕ್ಕೇನೆ ಒಂದ್ ಸ್ವಲ್ಪ ಜ್ಞಾನ ಇಟ್ಕೊಂಡು ನಾವು ಚರ್ಚೆ ಮಾಡ್ಬೇಕಾಗತ್ತೆ. ಯಾಕೆ ಗೊತ್ತಾ ಹಿಂದಿನ ಕೇಳಿ ಸರ್, ಯಾಕೆ ಗೊತ್ತಾ? ಯಾವ certificate ಯಾಕೆ ಬೇಡ ಗೊತ್ತಾ ಇವ್ರೆ? ಸರ್? ಅಲ್ಲಲ್ಲ, ಇಲ್ಲ, ನನ್ನ certificate ವಿಷಯ ಬೇಡ. ಮಾತಾಡ್ತಿರೋದು. DK certificate ಶಿವಕುಮಾರ್ ಬೇಡ, ಅವರು ವಿಷಯಕ್ಕೆ ಸೀಮಿತವಾಗಿ DK ಶಿವಕುಮಾರ್ ಅವರು ಡೆಲ್ಲಿಲಿ ಕೂತ್ಕೊಂಡು ನ್ಯಾಷನಲ್ ಚಾನಲ್ ಏನಂತ ಹೇಳಿದ್ರು ಇದು ಆಗಲೇ ಒಳಗಡೆ ಒಪ್ಪಂದ ಆಗಿದೆ, ಮಾತುಕತೆ ಆಗಿದೆ, ಅದ್ರ ಪ್ರಕಾರ ನಡೆಯುತ್ತೆ ಅಂತ ಹೇಳಿ. ಯಾವ ವಿಚಾರದಲ್ಲಿ ಹೇಳಿದ್ರು ಅವರು? 5 ವರ್ಷ ನಡೆಯುತ್ತೆ ಅಂತ ಹೇಳಿದ್ರು ಅವರು. ಹಚ್ಚಿ ಸುಳ್ಳು ಹೇಳೋದಕ್ಕೂ ಇದ್ಬೇಡ. ಅದಾದ್ಮೇಲೆ ಬಸವರಾಜ ಶಿವಕುಮಾರ್ ಹೇಳಿ 2 ವರ್ಷ ಆಯ್ತು ರೀ. ಕೆಲವೇ ದಿನಗಳಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ, ಕೆಲವೇ ದಿನಗಳಲ್ಲಿ ಅಂತೇಳಿ ಏನು ಆಕ್ಷನ್ ತಗೊಂಡಿದ್ದಾರೆ ಇಲ್ಲ ಅನ್ನೋದಕ್ಕೆ ಬಸವರಾಜ ಶಿವಕುಮಾರ್ ಮೇಲೆ KN ರಾಜಣ್ಣ ಅವರು ಹೇಳ್ತಾರಲ್ಲ, ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರೆ ಕ್ರಾಂತಿ ಯಾಕ್ರಿ ಆಗುತ್ತೆ? ಕ್ರಾಂತಿ ಯಾಕಾಗುತ್ತೆ ಹಾಗಾದ್ರೆ? ಮತ್ತೆ ಮಾಧ್ಯಮರು ಇವ್ರು ಹೇಳ್ತಾ ಇದ್ರಲ್ಲ, ಇಕ್ಬಾಲ್ ಹುಸೇನ್ ಹೇಳ್ತಿದ್ರಲ್ಲ, 100 ಜನ MLA ಗಳು DK ಶಿವಕುಮಾರ್ ಸಪೋರ್ಟ್ ಇದ್ರೆ ಅರ್ಥ ಏನು? 138ರಲ್ಲಿ 100 ಜನ MLA ಗಳು ಸಿದ್ದರಾಮಯ್ಯನಿಗೆ ಸಪೋರ್ಟ್ ಇಲ್ಲ ಅಂತ ಹೇಳಿ. ಹಾಗಾದ್ರೆ ಸಿದ್ದರಾಮಯ್ಯನವರು ಏನು ಹಂಗಾಮಿ ಚೀಫ್ ಮಿನಿಸ್ಟರಾ? ಇವತ್ತು ಏನಕ್ಕೆ ಹೈಕಮಾಂಡು ಸಿದ್ದರಾಮಯ್ಯ ಕೇಳ್ದಂಗೆ ಒಬಿಸಿಟಿ ಅಲ್ಲ ರೀ, ಒಂದು ಚಿಕ್ಕ ಮಕ್ಕಳನ್ನು ಕೇಳ್ತಾರಲ್ಲ ನಿಮ್ಮನ್ನ ಹಾಕೋಬೇಕು ಬೇಡ ಅಂತೇಳಿ. ಒಂದು ರಾಜ್ಯದ ಮುಖ್ಯಮಂತ್ರಿಗೆ 15-16 ಸರಿ ಬಡ್ಜೆಟ್ ಮಾಡಿಸೋರಿಗೆ ಒಂದು ಸಮಿತಿ ಇಲಾಖೆಗೆ ನನಗೇನು ಗೊತ್ತಿಲ್ಲ ಅಂತ ಅಸಹಾಯಕರಾಗಿ ನಿಂತಿದ್ದಾಗ ಇದೇನೇ ನಡೀತಾ ಇದೆ ಇದ್ರೊಳಗಡೆಗೆ? ಒಂದ್ ಕಡೆಗೆ ಇವ್ರ MLA ಹೇಳ್ತಾರೆ MLA ಸಪೋರ್ಟ್ ಇಲ್ಲ ಅಂತೇಳಿ, ಇವ್ರು ಮಿನಿಸ್ಟ್ರಿಗಳು ಹೇಳ್ತಾರೆ ಮಿನಿಸ್ಟ್ರಿಗಳಿಗೆ ಸಪೋರ್ಟ್ ಇಲ್ಲ ಅಂತೇಳಿ. ಆಮೇಲೆ ಇವ್ರು ಹೇಳ್ತಿದ್ರು ಆಗಲೇ ನಾವು 5 ಏನು ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ, 5 ವರ್ಷ ಹೊರಟೋಗ್ತೀವಿ ಅಂತೇಳಿ. ಮೇಡಮ್, ಕರ್ನಾಟಕದ ಬಜೆಟ್ 4,20,000 ಕೋಟಿ, ಗ್ಯಾರಂಟಿಗೆ 4,98,400 ಕೋಟಿ. 58,000 ಕೋಟಿ ತಡ್ಕೊಳ್ರಿ, ಬಡ್ಕೋಬೇಡ್ರಿ. ಭಾಷೆ ಬಗ್ಗೆ ಗಮನ ಇಡಿ, ಭಾಷೆ ಬಗ್ಗೆ ಗಮನ ಇಡಿ, ಭಾಷೆ 4,09,400 ಚಿಲ್ಲರೆ ಕೋಟಿ. ಒಂದ್ ನಿಮಿಷ ಕರ್ನಾಟಕ ಬಜೆಟ್ ಏನ್ ಹೇಳಿಕೊಟ್ಟಿದ್ದೀರಿ ಅಲ್ಲಿಗೆ ಬನ್ನಿ. ಬಜೆಟ್ ಅಲ್ಲಿ ಕೇವಲ 58,000 ಕೋಟಿ ಮಾತ್ರನೇ ಗ್ಯಾರಂಟಿಗೆ ಬೇಕಾಗಿರೋದು. ಗ್ಯಾರಂಟಿ ಅಷ್ಟು ತೆಗೆದಿಟ್ಬಿಟ್ರು ಆಲ್ಮೋಸ್ಟ್ 3,25,3 ಲಕ್ಷ ಕೋಟಿ ಉಳಿತಲ್ರಿ. ಅದರಲ್ಲಿ ನೀವು ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ಸ್ ಕ್ಯಾಪೆಕ್ಸ್ ಎಲ್ಲ ತೆಗೆದ್ರೆ 1.5 ಲಕ್ಷ ಕೋಟಿ ಡೆವಲಪ್ಮೆಂಟ್ಗೆ ಬೇಕು. ಸಲಹೆಗಾರರು ನಮ್ಗೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಗ್ಯಾರಂಟಿ ನಿಲ್ಲಿಸಬೇಕು ಅಂತ ಹೇಳಿ. ಹಾಗಾದ್ರೆ ಈ 3.5 ಲಕ್ಷ ಕೋಟಿ ಯಾವ ಲೂಟಿ ಮಾಡಿದ್ದೀರಾ ಸ್ವಾಮಿ? ದಿವಾಳಿ ಆಗಿದೆ ಅಂತ ಹೇಳಿ ನಿಮ್ಮ MLA ನಿಮ್ಮ ಮಿನಿಸ್ಟ್ರಿಗಳು ಹೇಳ್ತಾ ಇದಾರೆ, ನಿಮ್ಮ ಸಲಹೆಗಾರ ಹೇಳ್ತಾ ಇದಾರೆ. ಹಾಗಾದ್ರೆ 3.5 ಲಕ್ಷ ಕೋಟಿ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಲೂಟಿ ಆಗೋಗ್ತಾ ಇದೆ? ಕ್ವಿಕ್ ಆಗಿ ಉತ್ತರ ಕೊಡ್ತಾರೆ. ನಾನು 3ನೇ ಬ್ರೇಕಿಂಗ್ ಹೋಗೋಕ್ ಮುಂಚೆ ಕ್ವಿಕ್ ಆಗಿ ನಿಖಿತ್ ಅವರು. ಕ್ವಿಕ್ ಅಂದ್ರೆ ನಂಗೆ ಟೈಮ್ ಬೇಕು. ಇಲ್ಲ ನೀವು ಆಮೇಲೆ ಬರ್ತೀನಿ ವಿಷಯ. ಆಯ್ತು ಸರ್, ಮುಗಿಸಿ ಟೇಕ್ ಯೋರ್ ಟೈಮ್. 1 ನಿಮಿಷಕ್ಕಿಂತ ಜಾಸ್ತಿ ನನ್ನ ಹತ್ರ ಸಮಯ ಇಲ್ಲ, ಯಾಕಂದ್ರೆ ವಿಷಯ ಮಾತಾಡೋದು ಜಾಸ್ತಿ ಇದೆ. ಮುಗಿಸಿ. ಬಹಳ ಮುಖ್ಯವಾಗಿ ಇವ್ರು ಹೇಳ್ತಾ ಇದ್ರು, ರಾಜಣ್ಣ ಅವ್ರು ಹೇಳ್ತಾ ಇದ್ದಾರೆ ಸೆಪ್ಟೆಂಬರ್ ಕ್ರಾಂತಿ. ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಿರಲ್ಲ ಸರ್, ಏನ್ ಸರ್ ಇದು ಅಂತ ನಾನು ರಾಜಣ್ಣ ಅವ್ರು ಹೋಗಿ ಕೇಳಿದೆ. ರಾಜಣ್ಣ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಏನಿಲ್ಲ ಸೆಪ್ಟೆಂಬರ್ಗೆ ಕರ್ನಾಟಕದಲ್ಲಿ ಬಿಜೆಪಿಲೂ ಅಲ್ಲೋಲ್ ಕಲ್ಲೋಲ ಆಗೋಗುತ್ತೆ ಅಂತ ನಾನು ಹೇಳಿದೆ ಅಂದ್ರು. ನಾನ್ ಕೇಳಿದೆ ಏನ್ ಸರ್ ಅದು, ಏನದು ವಿಷಯ ಅಂತ. ಬಿಡ್ರಿ, ನಿಮ್ಮ ಪಕ್ಷದಲ್ಲಿ ಆಗೋದಾದ್ರೆ ಅಲ್ಲ, ನಿಮ್ಮ ಪಕ್ಷದ ಬಗ್ಗೆ ಚಂದ್ರಶೇಖರ್ ಸರ್ ನೋಡಿ, ನಿಮ್ಮ ಪಕ್ಷದ ಚಟುವಟಿಕೆ ಹೇಳಿದ್ರೆ ಅದು ಕಾಮಿಡಿ ಅನ್ಸುತ್ತೆ. ಅವ್ರ ಪಕ್ಷದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ಹೇಳಿ ಸರ್. ರಾಜಣ್ಣ ಅವ್ರು ಹೇಳಿದ್ರು ಕ್ರಾಂತಿ ಆಗುತ್ತೆ ಅಂದ್ರಲ್ಲ, ಯಾಕೆ ಸರ್ ಅಂತ. ಏನಿಲ್ಲ, ನರೇಂದ್ರ ಮೋದಿ ಅವರಿಗೆ 75 ವರ್ಷ ಆಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ. ಹಿಂಗಾಗಿ RSS ನವರೆಲ್ಲ ಮೋದಿಜಿಯವ್ರನ್ನ ಕೆಳಗಡೆ ಇಳಿಸ್ತಾರೆ. ಮೋದಿಜಿಯವ್ರನ್ನ ಕೆಳಗಡೆ ಇಳಿಸಿದಾಗ ಕರ್ನಾಟಕದ ಬಿಜೆಪಿಲೂ ಅಲ್ಲೋಲ್ ಕಲ್ಲೋಲ ಆಗೋಗುತ್ತೆ. ನಾನು ಹೇಳಿದ ಸೆಪ್ಟೆಂಬರ್ ಕ್ರಾಂತಿ ಯಾವತ್ ಮಾತನಾಡಿದ್ರಿ ಸರ್? ನೀವು ಯಾವತ್ ಮಾತಾಡಿದ್ರಿ? ಬಹಳ ಇತ್ತೀಚೆಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋದಾಗ, ಹುಟ್ಟಿದಬ್ಬದ ಕಾರ್ಯಕ್ರಮದ ನಂತರ ಭೇಟಿ ಮಾಡೋದಕ್ಕೆ ಹೋದಾಗ, ಇವತ್ತಿನ ಒಂದು ರಿಯಾಕ್ಷನ್ ತಗೊಂಡು ಆ ಬ್ರೇಕಿಂಗ್ ಕ್ವಿಕ್ ಆಗಿ ತಗೊಂಡ್ಬಿಡಿ. ಕ್ರಾಂತಿ ಬಗ್ಗೆ ಇವತ್ತು ರಾಜಣ್ಣ ಅವ್ರು ಏನ್ ಹೇಳಿದ್ರು? ಕ್ರಾಂತಿ ಆಗೋದು ಗ್ಯಾರಂಟಿ, ನೋಡ್ತಾ ಇರಿ, ಇನ್ನೂ 2 ತಿಂಗಳು ಟೈಮ್ ಇದೆಯಲ್ಲ. ರಾಜಣ್ಣ ಅವರದೇ ಹೇಳಿಕೆ ಇದು. ಇದ್ರ ಜೊತೆಗೆ ಇವತ್ತು ಸುರ್ಜೇವಾಲಾ ಅವರು ಬಂದಿದ್ದಾರೆ, ಮೊನ್ನೆನೂ ಬಂದಿದ್ರು. ಗೊಂದಲಗಳು ಯಾಕೋ ಬಗೆಹರ್ದಂಗೆ ಕಾಣ್ತಿಲ್ಲಪ್ಪ. ಶಾಸಕರ ಜೊತೆ 1-to-1 ಚರ್ಚೆ ನಡೆಸ್ತಿದ್ದಾರೆ. ಈ ಸಭೆ ಕೂಡ ಕ್ರಾಂತಿಗೆ ನಿರ್ಣಾಯಕ ಆಗಬಹುದು ಅನ್ನೋ ರೀತಿಯ ಚರ್ಚೆ ರಾಜಕೀಯ ಚಾವಡಿಯಲ್ಲಿ. ಇದರ ಮಧ್ಯೆ ಇವತ್ತು ಮತ್ತೆ ದೆಹಲಿ ಟಿಕೆಟ್ ಬುಕ್ ಮಾಡಿಸ್ಕೊಂಡಿದ್ದಾರೆ CM ಹಾಗೆ DCM. ಹೈಕಮಾಂಡ್ ಜೊತೆಯಲ್ಲಿ ಈ ಬಗ್ಗೆ ಚರ್ಚೆ ಆಗತ್ತಾ ಅನ್ನೋ ಅನುಮಾನ ಕೂಡ ವಿರೋಧ ಪಕ್ಷಕ್ಕೆ ಕಾಡ್ತಾ ಇದೆ. ರಾಜಣ್ಣ ಅವ್ರದ್ದು ಒಂದು ಕ್ವಿಕ್ ರಿಯಾಕ್ಷನ್ ತಗೊಂಬಿಡಿ ನಿಖಿತ್ ಅವ್ರು. ಇವತ್ತು ಮಾತಾಡಿರೋ ಸೆಪ್ಟೆಂಬರ್ ಅಲ್ಲಿ ಅಂತ ಹೇಳಿರೋದು ನಾನು. ಇದನ್ನು ಎಲ್ಲಿದ್ದೀವಿ ನಾವು? ಜುಲೈ ಆಗಸ್ಟ್, ಏನು ಇನ್ನು 2 ತಿಂಗಳಿಂದ ದೇಶದ ತಳ್ಕೊಳಕ್ ಮಾಡ್ಬೋದು. ಬನ್ನಿ, ಸೆಪ್ಟೆಂಬರ್ ಅಲ್ಲಿ ಅಂತ ಹೇಳಿರೋದು ನಾನು. ಇದನ್ನು ಎಲ್ಲಿದ್ದೀವಿ ನಾವು?
ಜುಲೈ ಆಗಸ್ಟ್ ಏನು ಇನ್ನು 2 ತಿಂಗಳಲ್ಲೇ ದೇಶದ ಮಹೇಶ್ ಜಿ ತುಂಬಾ ತಾಳ್ಮೆಯಿಂದ ಕೂತಿದ್ದಾರೆ. ಅವ್ರದ್ದೊಂದು ರಿಯಾಕ್ಷನ್ ಬರ್ಬಿಡ್ಲಿ, ಕ್ಲಾರಿಫಿಕೇಶನ್ ಕೊಡ್ತಿದ್ರು. ಬಿಜೆಪಿದಂತೆ ಸರ್ಕಾರಾಂತಿ, ನೀವ್ ಯಾಕೆ ಕಾಂಗ್ರೆಸ್ ಅನ್ಕೊಂಡಿದ್ದೀರಿ? ಒಂದು ಮಾತು ಹೇಳಲ್ಲ ನಿಮಗೆ, ಪಾಪ ರಾಜಣ್ಣ ಅವ್ರ ಹತ್ರ ಒಂದು ಬಾಂಬ್ ಹಾಕಿದ್ರು 1-2 ತಿಂಗಳ ಹಿಂದೆಗಡೆ, ಅದಾವ್ದೋ ಒಂದು ಸಿಡಿ ಕೇಸ್ನ. ಅದಕ್ಕಿನ್ನ ಪಾಪ ಮಾಧ್ಯಮಗಳಿಗೆ ಉತ್ತರನೇ ಕೊಡ್ಲಿಲ್ಲ. ಪೆನ್ ಡ್ರೈವ್ ಈಗಲೂ ಕಾಯ್ತಿದೀವಿ ಸರ್, ನೀವು ಅಲ್ಲಿಗೆ ಬರ್ಬೇಡಿ. ಪೆನ್ ಡ್ರೈವ್ ನಾವು ಈಗಲೂ ಕಾಯ್ತಿದೀವಿ, ಅಲ್ಲಿಗೆ ಬರ್ಬೇಡಿ. ನಿಖೇತ್ ರಾಜ್ ಸರ್ ಅದ್ರ ಬಗ್ಗೆನೂ ಒಂದ್ಸರಿ ಕಿವಿ ಅಲ್ಲ ಇಲ್ಲ ಹೇಳ್ಬಿಡ್ತೀನಿ, ಕಿವಿ ಅಲ್ಲ ಒಂದು ನೀವ್ ಹೇಳಿದ್ರಲ್ಲ ಇದನ್ನ ಕೇಳಕ್ ಹೋಗಿದ್ರಲ್ಲ ನಿಖೇತ್ ಸರ್ ಸಿಎಂ ಕುರ್ಚಿ ಬಗ್ಗೆ, ಅದ್ರ ಬಗ್ಗೆ ರಾಜಣ್ಣ ಅವ್ರ ಹತ್ರ ಕೇಳ್ತಾ ಇನ್ನೂ ಸಂತೋಷ ಆಗಿರ್ತಾ ಇತ್ತು. ನಾನು ನೀವು ಮಾತಾಡ್ಬೇಕಾದ್ರೆ ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದೀನಿ. ನಮ್ಮ ಸಹೋದರ ನಿಖೇತ್ ರಾಜ್ ಅವರು ಇದ್ರ ಬಗ್ಗೆನೂ ಒಂದು ಕಿವಿ ಮಾತು ಕೇಳ್ಕೊಂಡು ಬಂದು ಇವತ್ತು ಹೇಳಿದ್ರೆ ವೆರಿ ಹ್ಯಾಪಿ. ನಂಬರ್ 1. ನಂಬರ್ 2, ಸಿದ್ದರಾಮಯ್ಯ ಸಾಹೇಬರು ಎಂಥ ಬುದ್ಧಿವಂತರು ಅಂದ್ರೆ, ರೀ ನನ್ನ ರಾಜ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಮಾಧ್ಯಮಗಳಿಗೆ ಯಾವತ್ತೂ ಹೇಳ್ಬಿಟ್ಟಿದ್ದಾರೆ. ಅದರ ಅರ್ಥ ತಿಳ್ಕೊಬಿಡಿ ಸ್ಮಿತಾಜಿ, ಈ ರಾಜ್ಯ ಸುಭಿಕ್ಷವಾಗಿದೆ, ಈ ರಾಜ್ಯ ಯಾವುದೇ ಕಾರಣಕ್ಕೂ ಫಲವತ್ತಾಗಿದೆ. ಬರೀ ಖರ್ಚಾವುದಿಲ್ಲ, ನೋ ಖರ್ಚು, ಬರೀ ಲಾಭ. ಈ ಲಾಭವನ್ನ ಬಿಟ್ಟು, ಈ ಫಲವತ್ತತೆಯನ್ನ ಬಿಟ್ಟು ಸಿದ್ದರಾಮಯ್ಯ ಸಾಹೇಬರು OBCಲಿ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡಿ ಹೇಗೆ ಮುಖ್ಯಮಂತ್ರಿ ಆಗಿದ್ದು ಅಂತ ದೊಡ್ಡ OBC ನಾಯಕರಿಗೆ ರಾಜ್ಯ ಮಟ್ಟದ ಬಿಟ್ಟು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರಾ? ನಂಬರ್ 1. ನಿಮ್ಮ ಮಾತೆಲ್ಲ ಕ್ಲಿಯರ್ ಆಯ್ತು ಸರ್. ಅವ್ರು ಹೋಗಲ್ಲ, ಸಿಎಂ ಬದಲಾಗಲ್ಲ, ಮುಗೀತು ಕೇಸು. ಹೌದಲ್ವಾ? ಇವ್ರು ಬದಲಾಗಲ್ಲ ಅಂತ ಯಾವಾಗ ಸಿಎಂ ಬಾಯಿಲೆ ಬಂತು ಅಲ್ಲಿಗೆ ಸುರ್ಜೇವಾಲಾರವ್ರ ಪಾಪ ಯಾಕೆ ಪಾಪ ಫ್ಲೈಟ್ ಟಿಕೆಟ್ ವೇಸ್ಟ್ ಮಾಡ್ಕೊಂಡು ಕರ್ನಾಟಕಕ್ಕೆ ಬನ್ನಿ 40 ಜನ. ಸುರ್ಜೇವಾಲಾ ಸಾಹೇಬ್ರ 40 ಜನಕ್ಕೆ ಬೇಕಾಗಿರೋದು ಸಿದ್ದರಾಮಯ್ಯ ಚೇಂಜ್ ಆಗೋದೆಲ್ಲ ಬೇಕಾಗಿರೋದು. ಸುರ್ಜೇವಾಲಾ ಸಾಹೇಬ್ರಿಗೆ ಅವರು ಬೇಕಾಗಿರೋದು ರಸ್ತೆ ಮಾಡೋದಕ್ಕೆ ದುಡ್ಡು. ಸುರ್ಜೇವಾಲಾ ಸಾಹೇಬ್ರ ಅವರು ಬೇಕಾಗಿರೋದು ಜನಗಳ ಒಂದು ಭವಿಷ್ಯಕ್ಕೆ ದುಡ್ಡು. ಅದು ಬಿಟ್ಬಿಟ್ಟು ನಿಮ್ಮದು ಇವ್ರದೇ ಹೇಳ್ತಾವ್ರೆ, ರೀ ನಮ್ಗೆ ಗ್ಯಾರಂಟಿ ನಿಲ್ಲಿಸ್ಲಾ ಇಲ್ಲ ನಿಮ್ಗೆ ಅಭಿವೃದ್ಧಿ ಮಾಡ್ಲಾ? ಅಭಿವೃದ್ಧಿ ಬೇಕಾಗಿರೋದು ಸುರ್ಜೇವಾಲಾ ಸಾಹೇಬ್ರೆ, ನಿಮ್ ಗ್ಯಾರಂಟಿ ಬೇಡ. ನಿಮ್ಮ ಶಾಸಕರೇ ಇಲ್ಲ ಮಹೇಶ್, ಖುಷಿ ಏನಾಯ್ತು ಗೊತ್ತಾ? ಕಾಂಗ್ರೆಸ್ನವ್ರಿಗೂ ಇಷ್ಟು ಕ್ಲಿಯರ್ ಆಗಿ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಸುರ್ಜೇವಾಲಾ ಅವ್ರು ಏನ್ ಮಾತನಾಡುದು ಅಂತ ಹೇಳಿ. ನಿಮ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಬಂತಲ್ಲ, ನಿಮ್ ಸೋರ್ಸ್ ಬಗ್ಗೆ ಮೆಚ್ಚುಗೆ ಇದೆ. ಮುಗಿಸ್ಬಿಡಿ, 30 ಸೆಕೆಂಡ್ ಅಲ್ಲಿ ಮುಗಿಸಿ ನಿಖೇತ್ ಅವ್ರಿಗೆ. ಅದಕ್ಕೋಸ್ಕರ ದಯಮಾಡಿ ಹೇಳ್ತೀನಿ ನಿಖೇತ್ ರಾಜ್ ಮೌರ್ಯ ಅವ್ರಿಗೆ, ಇಲ್ಲಿ ರಾಜ್ಯದ ಎಲ್ಲ ನಿಮ್ಮ ಚಾನೆಲ್ ನೋಡ್ತಾವ್ರಲ್ಲ ಅವ್ರಿಗೆಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ನಮ್ ನಿಖೇತ್ ರಾಜ್ ಮೌರ್ಯ ಸರ್ ಸಹ ಯಾರ ಕಡೆ ಇದ್ದಾರೆ, ಸಿದ್ದರಾಮಯ್ಯನ ಬಣನ ಅಥವಾ DK ಶಿವಕುಮಾರ್ ಬಣನ ಅಂತ. ಇವ್ರ ಆವೇಶ, ಇವರ ಹಾವಭಾವ, ಇವರ ಮಾತಿನ ಶೈಲಿ, ಇವ್ರು ಮಾತಾಡ್ತಾ ಇರೋದು, ಇವ್ರು ಏನು ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯಕ್ಕೆ ನಿಂತಿದೆ, ಇವೆಲ್ಲವನ್ನ ನೋಡಿದ್ರೆ ನನ್ನ ಆತ್ಮೀಯ ಮುದ್ದಿನ ಗೆಳೆಯ ನಿಖೇತ್ ರಾಜ್ ಸರ್ ಡೌಟೇ ಇಲ್ಲ, ಈಸ್ ಆಲ್ಸೋ ಒನ್ ಆಫ್ ದಿ ಫಾಲೋವರ್ ಆಫ್ ಮಿಸ್ಟರ್ ಸಿದ್ದು. ನನಗೆ ಪುಣ್ಯಕ್ಕೆ ಸರ್ಟಿಫಿಕೇಟ್ ಕೊಟ್ರಲ್ಲ, ಅದಕ್ಕೋಸ್ಕರ ನಾನು ನಿಮ್ಗೆ ಧನ್ಯವಾದ ಹೇಳ್ತೀನಿ ಸ್ವಾಮಿ. ಅಲ್ಲಲ್ಲ ಕೇಳ್ರಿ, ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ನಮ್ಮ ಪಕ್ಷದ 2 ಕಣ್ಣುಗಳು. ಅವರು DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಹೆಂಗಿದ್ದಾರೆ ಅಂತಂದ್ರೆ ಅವರಿಬ್ರು ಪಾಪ ಅರಗಿಣಿ ಇದ್ದಂಗಿದ್ದಾರೆ. ಸಿದ್ದರಾಮಯ್ಯನವರು ಪರವಾಗಿ DK ಶಿವಕುಮಾರ್ ಅವರು ಗಟ್ಟಿಯಾಗಿ ಈ ಸುಳ್ಳು ಆರೋಪಗಳನ್ನು ಇವ್ರೇನ್ ಮಾಡಿದ್ರು, ಇಡೀ ರಾಜ್ಯದ ತುಂಬಾ ಪಾದಯಾತ್ರೆ ಮಾಡಿದವರು ಇದೇ DK ಶಿವಕುಮಾರ್ ಅವರು. ಇವತ್ತು DK ಶಿವಕುಮಾರ್ ಅವರೇ ಅವತ್ತು ಸಿದ್ದರಾಮಯ್ಯನವ್ರ ಪರವಾಗಿ ನಾನು ಬಂಡೆ ತರ ನಿಂತಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ನಾನು ನಮ್ಮ ಪಕ್ಷದ ಅತ್ಯಂತ ಶಿಸ್ತಿನ ಕಾರ್ಯಕರ್ತನಾಗಿ ನನ್ನ ಸರ್ಕಾರದ ಒಳಗಡೆ ಯಾವುದೇ ವಿಚಾರದಲ್ಲಿ ನೀವು ಮೂಡ್ಸಕ್ ಹೊರಟ್ರು ಅಂತ ಈ ಒಂದು ಸುಳ್ಳು ಒಂದು ತಂತ್ರಗಾರಿಕೆ ಏನಿದೆ, ಅದಕ್ಕೆ ಸತ್ಯವಾದ ಉತ್ತರವನ್ನು ನಾನು ಕೊಡಬೇಕಾಗಿದೆ. ನಮ್ಮ ಪಕ್ಷದೊಳಗಡೆ DK ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ, ಅವೆಲ್ಲ ಯಾವ ಬಣಗಳು ಇಲ್ಲ. DK ಶಿವಕುಮಾರ್ ಮಾಡಿದ್ದಾರೆ. ನನಗೆ ಸಮಯ ಇದ್ದಿದ್ದಷ್ಟೇ, ಬ್ರೇಕ್ಲೆಸ್ ಹೋಗ್ತಾ ಇರೋದ್ರಿಂದ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ.